Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ ಎಲ್ಲರಿಗೂ. ಬನ್ನಿ ಗುರುಗಳು ಏನ್ ಹೇಳ್ತಾರೆ, ಬಾಬಾ ಏನ್ ಹೇಳ್ತಾರೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ನಿಧಾನವಾಗಾದ್ರೂ ಸರಿ ನಿಮ್ಮೆಲ್ಲ ಆಸೆಗಳು ಈಡೇರುತ್ತೆ, ಭರವಸೆ ಮತ್ತೆ ನಂಬಿಕೆ ಇಟ್ಕೊಂಡಿರಿ ಅನ್ನುವಂಥದ್ದು ಇದೆ. ಅಗತ್ಯವಾಗಿರುವಂತ ಆಹಾರಗಳನ್ನ, ಹಣ್ಣು ಹಂಪಲುಗಳನ್ನ ಹೆಚ್ಚಾಗಿ ಸೇವಿಸಿ ಮತ್ತೆ ಶೇಖರಿಸಿ ಇಡಿ ಅನ್ನುವಂಥದ್ದು ಇದೆ. ಮತ್ತೆ ಒಂದಷ್ಟು ಬೇರೆಯವರಿಗೆ ಗಿಫ್ಟ್ ಕೊಡೋದಕ್ಕೋಸ್ಕರ ನಿಮ್ ಸಾಲನ ಹೆಚ್ಚು ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ನೋಡ್ಕೊಂಡು ಹೊಸ ಕರ್ಮನ ಮಾಡಕ್ ಹೋಗಿ ಹಳೆ ಕರ್ಮಗಳನ್ನ ಫಸ್ಟ್ ತೀರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೆಚ್ಚು ಸಾಲ ಮಾಡೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಗುರುವಿನ ಅನುಗ್ರಹ ಎಲ್ಲರ ಮೇಲೂ ಸರಿಸಮಾನವಾಗಿ ಇರುತ್ತೆ, ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಉಡುಗೊರೆ ಗಿಫ್ಟ್ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಯಾರ್ಯಾರು ಬಳೆ ಕೊಡ್ಸಿದ್ರು, ಬಳೆ ತಗೊಳೋದಕ್ಕೆ ಹಣ ಕಳ್ಸಿದ್ರು, ಎಲ್ರಿಗೂ ಕೂಡ ಧನ್ಯವಾದಗಳು. ಸೊ ತುಂಬಾ ಬಳೆ ತಗೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ಬ್ಯಾಂಗಲ್ಸ್. ಸೊ ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ. ಸೊ ಆ ಕಾರಣ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮೈಂಡ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸತ್ಯವಾಗಿ ನಡೆಯುವಂಥವ್ರು, ಪ್ರಾಮಾಣಿಕವಾಗಿ ಇರುವಂಥವ್ರನ್ನ ನಿಮ್ಮ ಜೀವನದಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಸತ್ಯ ಮಾರ್ಗದಲ್ಲಷ್ಟೇ ನಡೀರಿ ಅನ್ನುವಂಥದ್ದು ಕೂಡ ಇದೆ. ಒಂಚೂರು ಕಣ್ಣಿಗೆ ಏನೋ ಪೆಟ್ಟಾಗಬಹುದು ಅಥವಾ ಏನೋ ತಾಗಬಹುದು, ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ಲೈಫ್ ಇನ್ಮೇಲೆ ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ, ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಮೇಕ್ ಶ್ಯೂರ್ ಗಾಡಿ ಆರಾಮಾಗಿ ಹೋಗೋ ಹಾಗೆ ನೋಡ್ಕೊಳ್ಳಿ. ನಂಗೆ ಇನ್ನೊಂದು ಗಾಡಿಲಿ ನೀವು ಹೋಗ್ಬೇಕಾದ್ರೆ, ಎಸ್ಪೆಷಲಿ ಫೋರ್ ವೀಲರ್ ಅಲ್ಲಿ ಹೋಗ್ಬೇಕಾದ್ರೆ ಅಥವಾ ಟೂ ವೀಲರ್ ಅಲ್ಲಿ ಹೋಗೋರು, ವೀಲಿಂಗ್ ಮಾಡೋರಿಗೆ ಸಮಸ್ಯೆ ಖಂಡಿತವಾಗ್ಲೂ ಇದೆ. ಫೋರ್ ವೀಲರ್ ಅಲ್ಲಿ ಹೋಗೋರು ಏನೋ ಎರಡು ಚಕ್ರ, ಒಂದ್ ಸೈಡ್ ಚಕ್ರದ ಮೇಲೆ ಹೋಗ್ತಾರೆ, ರೈಟ್ ಸೈಡ್ ಮೇಲೆ ಲೆಫ್ಟ್ ಸೈಡ್ ಚಕ್ರ ತುಂಬಾ ಏನೋ ಮಿಸ್ಬ್ಯಾಲೆನ್ಸ್ ಆಗತ್ತೆ ಅಂತ ಅನ್ನಿಸ್ತಾ ಇದೆ. ಗಾಡಿಲಿ ಹೋಗ್ಬೇಕಾದ್ರೆ ಹುಷಾರಾಗಿರಿ, ಬಟ್ ಏನು ಅಪಾಯ ಆಗೋದಿಲ್ಲ, ಮ್ಯಾನೇಜ್ ಮಾಡ್ಕೊಳ್ತೀರಾ, ಬಟ್ ಆದ್ರೂ ಕೇರ್ಫುಲ್ ಆಗಿ ಇರಿ ಅನ್ನುವಂಥದ್ದು ಇದೆ. ರಾತ್ರೋರಾತ್ರಿ ಏನೋ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರೋ ನೈಟ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಬರ್ತಿದ್ದಾರೆ, ಎಸ್ಪೆಷಲಿ ಒಳ್ಳೆ ಉದ್ದೇಶ ಇಟ್ಕೊಂಡು ಅವ್ರು ಬರ್ತಾ ಇಲ್ಲ ಅಂತ ಇದೆ ಇಲ್ಲಿ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ, ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ವಿಭೂತಿ ಧಾರಣೆನ ಮಾಡಿ, ವಿಭೂತಿಯಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಅನುಕೂಲಗಳು ಆಗುತ್ತೆ, ಆರೋಗ್ಯದ ವಿಚಾರದಲ್ಲಿ ಇರ್ಲಿ ಅಥವಾ ಶತ್ರು ಬಾಧೆಯ ವಿಚಾರವಾಗಿ ಇರ್ಲಿ, ಸಾಕಷ್ಟು ಅನುಕೂಲಗಳು ಆಗತ್ತೆ. ಆರೋಗ್ಯ ಕೂಡ ಸುಧಾರಿಸುತ್ತೆ ವಿಭೂತಿ ಧಾರಣೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ನಿಮ್ಮ ಹಣೆಯ ಮೇಲೆ ವಿಭೂತಿನ ಧರಿಸಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಗ್ರಹಗತಿಗಳು ನಿಮ್ಮ ಫೇವರ್ ಅಲ್ಲಿ ಇಲ್ದಿರಾ ಇರಬಹುದು ಅಥವಾ ಇರಬಹುದು, ಆದ್ರೂ ಕೂಡ ಅದು ಗ್ರಹಗತಿಗಳು ನಿಮ್ಮ ಫೇವರ್ ಅಲ್ಲಿ ಇರ್ಲಿ ಅಥವಾ ಇಲ್ದಿರಾ ಇರ್ಲಿ, ಖಂಡಿತವಾಗ್ಲೂ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ. ಯಾವಾಗ ನಿಮ್ಗೆ ಅವರ ಅಗತ್ಯ ಅಥವಾ ಅವಶ್ಯಕತೆ ಬೇಕೋ, ಇದೆ ಅಂತ ಅನ್ಸುತ್ತೋ, ಅವಾಗ ಖಂಡಿತವಾಗ್ಲೂ ಅವರು ನಿಮ್ಗೆ ಆಶೀರ್ವಾದನ ಮಾಡ್ತಾರೆ. ಮತ್ತೆ ನಿಮ್ಗೆ ಏನೇನ್ ಅಗತ್ಯ ಇದೆಯೋ ಎಲ್ಲವನ್ನು ಕೂಡ ಕೊಡ್ತಾರೆ ಅನ್ನುವಂಥದ್ದು ಇದೆ. ಕೆಲವರ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿ ಇರಬಹುದು, ಎಸ್ಪೆಷಲಿ ಆರೋಗ್ಯದಲ್ಲಿ ಸಮಸ್ಯೆ ಅನ್ನೋದು ಇರಬಹುದು. ಸೊ ಹಾಗಾಗಿ ಒಂದಷ್ಟು ವಿಚಾರಗಳಲ್ಲಿ ನೀವು
ನಿಮ್ಮ ಗುರುಗಳ ಹತ್ರ ಹೆಚ್ಚಿನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ನಿಮ್ಮ ಗುರುಗಳ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇರೋವರೆಗೂ ಯಾವುದೇ ರೀತಿಯ ಕಷ್ಟ ಆಗ್ಲಿ ಅಥವಾ ನೋವಾಗ್ಲಿ ನಿಮ್ಮ ಜೀವನದಲ್ಲಿ ಬರೋದಿಲ್ಲ. ಸ್ಟೇ ಸ್ಟ್ರಾಂಗ್. ನಿಮ್ಮ ಜೀವನದಲ್ಲಿ ನಡೀತಿರುವಂತ ಈ ಒಂದು ಧರ್ಮ ಯುದ್ಧ ಇರ್ಬೋದು, ಮತ ಯುದ್ಧ ಇರ್ಬೋದು, ಅಥವಾ ಬೇರೆ ಧರ್ಮೀಯರಿಂದ ಬ್ಲಾಕ್ ಮ್ಯಾಜಿಕ್ ಅನ್ನ ಅನುಭವಿಸ್ತಾ ಇರುವಂತದ್ದು ಇರ್ಬೋದು, ಅಥವಾ ಪಾಸ್ಟ್ ಲೈಫ್ ಕರ್ಮ ಇರ್ಬೋದು, ಅಥವಾ ಕರೆಂಟ್ ಪಾರ್ಟ್ನರಿನ ಈಗೋ ಇರ್ಬೋದು. ಸೊ ಇದೆಲ್ಲವೂ ನಿಮ್ಮನ್ನ ಒಂದಲ್ಲ ಒಂದು ಕಾರಣಕ್ಕೆ ಸಾಕಷ್ಟು ಡಿಸ್ಟರ್ಬ್ ಮಾಡ್ತಿದೆ. ಸೊ ಎಲ್ಲಿವರೆಗೂ ಇದು ಎಳ್ಕೊಂಡು ಹೋಗುತ್ತೆ ಅನ್ನುವಂಥ ಭಯ ಇರ್ಬೋದು. ಎಂಡ್ ಆಫ್ ದಿ ಲೈಫ್ ವರ್ಗೂ ಇರುತ್ತಾ, ಅಥವಾ ಎಂಡ್ ಆಫ್ ದಿ ಡೆತ್ ವರ್ಗೂ ಇರುತ್ತಾ, ಡೆತ್ ಆಗೇ ಬಿಡುತ್ತಾ, ಅಥವಾ ಡೆತ್ ಆಗೇ ಬಿಡ್ತೀನ, ಅಥವಾ ಡೆತ್ ಆಗೋದೇ ಇಲ್ವಾ, ಅಥವಾ ಈ ಸಮಸ್ಯೆಗಳು ಬಗೆಹರಿಯೋದೇ ಇಲ್ವಾ, ಇದಕ್ಕೆ ಅಂತ್ಯನೇ ಇಲ್ವಾ, ಅಂತಿಮನೇ ಇಲ್ವಾ ಅನ್ನೋದಕ್ಕೆ ಆದಷ್ಟು ಬೇಗ ಉತ್ತರ ಅನ್ನೋದು ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸಾವಿನ ಒಂದಷ್ಟು ಭಯನ, ಅಥವಾ ಒಂದಷ್ಟು ನೆಗೆಟಿವಿಟಿ, ಅಥವಾ ಒಂದಷ್ಟು ಕ್ಲಿಷ್ಟಕರ ಸಮಸ್ಯೆಗಳನ್ನ ಅಥವಾ ಪರಿಸ್ಥಿತಿನ ನೀವು ಹೀಗೆ ಹಾರಿಸ್ಕೊಂಡು ಹೋಗ್ತಾರೆ ನಿಮ್ಮ ಗುರುಗಳು. ಸಾಕಷ್ಟು ಒಳ್ಳೆ ರೀತಿಲಿ ನಿಮ್ಗೆ ಬದಲಾವಣೆ ಅನ್ನೋದು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಒಂದು ನ್ಯೂ ಲೈಫಿಗೆ, ಒಂದು ನ್ಯೂ ಜರ್ನಿಗೆ ನಿಮ್ಮನ್ನ ನೀವು ಪ್ರಿಪೇರ್ ಮಾಡಿ ಇಟ್ಕೊಳ್ಬೇಕಾಗಿದೆ. ಹೊಸ ಜೀವನ ಶೈಲಿ, ಹೊಸ ರೀತಿಯ ಬದುಕು ನಿಮ್ಮನ್ನ ಕರೀತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಕೆಲವು ವಸ್ತುಗಳನ್ನ ನಿಮ್ಮ ಮನೇಲಿ ಇರೋದನ್ನ ನೀರಲ್ಲಿ ವಿಸರ್ಜಿಸಬೇಕು. ಅದನ್ನ ಯಾವುದು ಅಂತ ಹುಡುಕಿ ಅದನ್ನ ನೀರಲ್ಲಿ ವಿಸರ್ಜಿಸಿ, ಅಂದ್ರೆ ನೀರಿಗೆ ಹಾಕ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕನಸುಗಳ ಮುಖೇನ ನಿಮ್ಮ ಗುರುಗಳು ಬಂದು ನಿಮ್ಗೆ ಮಾರ್ಗದರ್ಶನನ ಕೊಡ್ತಾರೆ. ಯಾವ ರೀತಿ ನೀವು ಆ ಒಂದು ನೆಗೆಟಿವಿಟಿಯಿಂದ ಹೊರಗೆ ಬರಬೇಕು, ಯಾವ ರೀತಿ ನೆಗೆಟಿವಿಟಿಯಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಬೇಕು, ಈ ಒಂದು ಬದಲಾವಣೆನ ನೀವು ಆದಷ್ಟು ಬೇಗ ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಪಾಸಿಟಿವ್ ಆಗಿ ಇರಿ. ನಿಮ್ಮ ಗುರುಗಳಾಗಿರ್ಲಿ, ಅಥವಾ ಸಾಯಿನಾಥರ್ ಇರ್ಲಿ, ಅಥವಾ ರಾಘವೇಂದ್ರ ಸ್ವಾಮಿಗಳಿರ್ಲಿ, ದತ್ತಾತ್ರೇಯರಿರ್ಲಿ, ಅಥವಾ ನೀವು ನಂಬಿರುವಂತ ಯಾವುದೇ ಗುರುಗಳಿರ್ಲಿ, ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಮೈಂಡ್ ಸೆಟ್ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಒಂದು ಒಳ್ಳೆಯ ಮೈಂಡ್ ಸೆಟ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತರುತ್ತೆ. ನಿಮ್ಮ ಕನಸುಗಳು ನನ್ಸಾಗತ್ತೆ ಅನ್ನುವಂಥದ್ದು ಇದೆ. ಎಷ್ಟೇ ದೂರದಲ್ಲಿದ್ರು ನಿಮ್ಮ ಗುರುಗಳು ನಿಮ್ಮ ಜೀವನದಿಂದ, ಎಷ್ಟೇ ಅಂತರದಲ್ಲಿ ಇದ್ರು, ಅಥವಾ ಅವರು ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ಇದ್ರು, ಕಣ್ಣಿಗೆ ಕಾಣಿಸದಂತ ರೀತಿಯಲ್ಲಿ ಇದ್ರು, ಅವ್ರು ನಿಮ್ ಜೊತೆ ಯಾವಾಗ್ಲೂ ಕನೆಕ್ಷನ್ ಅಲ್ಲಿ ಇರ್ತಾರೆ. ನಿಮ್ಮನ್ನ ನೋಡ್ತಿರ್ತಾರೆ. ಒಂದಲ್ಲ ಒಂದು ಸಮಯದಲ್ಲಿ, ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಿಮ್ಗೆ ಮಾರ್ಗದರ್ಶನ ಕೊಡ್ತಾನೆ ಇರ್ತಾರೆ. ಬಹಳಷ್ಟು ವಿಚಾರಗಳಲ್ಲಿ ನಿಮ್ಗೆ ಆಗ್ತಿಲ್ಲ ಅಂದ್ರೆ ಆ ಸಮಯಕ್ಕೆ, ಆ ಸಂದರ್ಭಕ್ಕೆ ತಕ್ಕಂತೆ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ಬದಲಾವಣೆಯನ್ನ ಮಾಡಿ ನಿಮ್ಮನ್ನ ರಕ್ಷಿಸ್ಕೊಳ್ತಾರೆ. ಆ ಸಮಸ್ಯೆಯಿಂದ ನಿಮ್ಮನ್ನ ಕಾಪಾಡ್ಕೊಳ್ತಿದ್ದಾರೆ. ನಂಬಿಕೆ ಇಲ್ವಾ ಅನ್ನುವಂಥದ್ದು ಇದೆ. ಇರುವಂತ ನಂಬಿಕೆ ಸಾಕಾಗ್ತಾ ಇಲ್ಲ, ಇನ್ನ ಹೆಚ್ಚಿನ ನಂಬಿಕೆನ ನೀವು ಇಟ್ಕೊಳ್ಬೇಕು ನಿಮ್ಮ ಗುರುಗಳ ಮೇಲೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನದಲ್ಲಿ ತುಂಬಾ ಪ್ರೀತಿಸಿದಂಥವ್ರು, ನೀವು ತುಂಬಾ ಸಹಾಯ ಮಾಡಿದಂಥವ್ರು, ಅಥವಾ ನಿಮ್ಮಿಂದ ಒಂದಷ್ಟು ಮುಕ್ತಿನ, ಬದುಕನ್ನ ಕಂಡುಕೊಂಡಂಥವ್ರು ನಿಮ್ಮ ಜೀವನದಲ್ಲಿ ಇವಾಗ ನಿಮ್ಗೆ ನರಕ ತೋರಿಸ್ತಿದ್ದಾರೆ ಅಂತ ಬೇಜಾರ್ ಬೇಡ. ಸಮಯ ಕಳೆದಂತೆ ಎಲ್ಲವೂ ಕೂಡ ದೂರ ಆಗತ್ತೆ ಅನ್ನುವಂಥದ್ದು ಇದೆ. ಎಲ್ಲದಕ್ಕೂ ಒಂದು ಕಾರಣ ಇದೆ. ಮೇ ಬಿ ಅವರ ಪಾಪಕರ್ಮ ತುಂಬೋದಕ್ಕೆ ನಿಮ್ಗೆ ತೊಂದರೆ ಕೊಟ್ರೇನೆ, ಅಥವಾ ನಿಮ್ಮ ವಿರುದ್ಧ ಅವ್ರು ನಿಂತ್ರೇನೆ ಅವರ ಪಾಪದ ಕೂಡ ತುಂಬೋದು. ಅವರಿಗೆ ರೆಸ್ಟ್ ಆಫ್ ಪೀಸ್ ಸಿಗ್ಬೇಕು ಅಂದ್ರೆ ಅವರು ನಿಮ್ಮ ವಿರುದ್ಧವಾಗಿ ಷಡ್ಯಂತ್ರಗಳನ್ನ ಮಾಡಿ ನಿಮ್ಗೆ ತೊಂದರೆ ಕೊಡ್ಬೇಕು. ಆಗಷ್ಟೇ ಅವ್ರಿಗೆ ತೊಂದರೆ ಆಗತ್ತೆ, ಆಗಷ್ಟೇ ಅವರಿಗೆ ಶಿಕ್ಷೆ ಆಗತ್ತೆ ಅನ್ನೋದೇ ಇದ್ರೆ, ಸೊ ಅದನ್ನು ಅನುಭವಿಸ್ಬಿಡಿ. ಅವ್ರಿಗೆ ಶಿಕ್ಷೆ ಆಗೇ ಆಗತ್ತೆ, ಕರ್ಮ ರಿಟರ್ನ್ ಆಗೇ ಆಗತ್ತೆ. ಯಾರಿಗೂ ಕರ್ಮ ಬಿಡೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇದೆ. ಸೊ ನಿಮ್ಮ ಡಿಸ್ಟೆನ್ಸ್ನ ಹೈ ಮಾಡ್ಕೊಳ್ಳಿ, ನಿಮ್ಮ ಬೌಂಡ್ರೀಸ್ನ ಹೈ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾರು ಇರಬೇಕು, ಯಾರು ಇರಬಾರ್ದು, ಇದನ್ನ ನಿರ್ಧಾರ ತಗೊಳ್ಳಿ. ಯಾರಿಂದ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಇದು ತುಂಬಾ ಇಂಪಾರ್ಟೆಂಟ್. ಅದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಲೈಫ್ ಒಂದು ರೀತಿ ಮಿರಾಕಲ್ ರೀತಿ ಇದೆ. ಮಂತ್ರ ಜಪನ ಮಾಡಿ ಇದರಿಂದ ಆರೋಗ್ಯ ಸುಧಾರಿಸುತ್ತೆ. ಧ್ಯಾನನ ಮಾಡಿ ನೋಡಿ, ಮಿರಾಕಲ್ ಹ್ಯಾಪನ್. ಲುಕ್ ಔಟ್ ಫಾರ್ ದ ಮಿರಾಕಲ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ಸಾಕಷ್ಟು ಮಿರಾಕಲ್ ಬರೋದ್ರಲ್ಲಿ ಇದೆ. ಒಂದು ಚಮತ್ಕಾರದ ರೀತಿಯಲ್ಲಿ ನಿಮ್ಮ ಜೀವನ ಸರಿ ಹೋಗುತ್ತೆ. ಖಂಡಿತವಾಗ್ಲೂ ನಡೀತೀರಾ ಮುಂದೆ.
ಯಾರು ನಡೆಯಕ್ ಆಗಲ್ಲ ಅಂತ ಒದ್ದಾಡ್ತಿದ್ದೀರಾ, ಆರೋಗ್ಯ ಸರಿ ಇಲ್ಲ, ವಾಮಾಚಾರದ ಪ್ರಯೋಗದಿಂದ ದೇಹದಲ್ಲಿ ನಿಂತ್ರಾಣ ಆಗಿದೆ, ದೇಹ ಹಾಳಾಗಿದೆ, ದೇಹದ ಶಕ್ತಿ ನಾಶ ಆಗಿದೆ ಅನ್ನೋರಿಗೆ ಪುನಶ್ಚೇತನಗೊಳಿಸುವಂತಹ ಎಲ್ಲ ಆಶೀರ್ವಾದಗಳು ಇದೆ. ಒಂದು ವಿಶೇಷವಾದ ಎಲೆ ಬಳ್ಳಿ ಮತ್ತೆ ಹೂ ಬಳ್ಳಿ ಎಲೆ ಇದರ ಮಿಶ್ರಿತ ರಸದಿಂದ ಖಂಡಿತವಾಗ್ಲೂ ದೇಹದಲ್ಲಿ ಚೈತನ್ಯ ಬರುತ್ತೆ ಅನ್ನುವಂಥದ್ದು ಇದೆ. ವಿಶೇಷವಾದಂತಹ ನಕ್ಷತ್ರದ ದಿನ, ವಿಶೇಷವಾದಂತಹ ಆಶೀರ್ವಾದನ ಗುರುಗಳಿಂದ ಪಡೆದು, ವಿಶೇಷವಾದಂತಹ ಮಾರ್ಗದರ್ಶನದಲ್ಲಿ ಹೋಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅದನ್ನ ಕಿತ್ತು ಅದನ್ನ ಕೊಡಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಅದಕ್ಕೆ ಅನುಗ್ರಹ ಕೂಡ ಸ್ವಾಮಿ ಮಾಡ್ತಾರೆ ಅನ್ನುವಂಥದ್ದು ಇದೆ. ಆ ಒಂದು ಬಳ್ಳಿ ಅದು ಒಂದು ನಾಗದೈವಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ನಿಮ್ಗೆ ಸಿಗುತ್ತೆ, ಅಥವಾ ಅದರ ಹೆಸರಲ್ಲಿ ಇರುತ್ತೆ ಅನ್ನುವಂಥದ್ದು ಇದೆ. ಯಾವುದು ಏನು ಅನ್ನೋದು ನನಗೆ ಗೊತ್ತಿಲ್ಲ, ಜಸ್ಟ್ ಆ ಥರದ ಎನರ್ಜಿ ಇಲ್ಲಿ ಇದೆ. ಖಂಡಿತವಾಗ್ಲೂ ಸುಧಾರಿಸ್ಕೊಳ್ತೀರಾ, ಖಂಡಿತವಾಗ್ಲೂ ಚೆನ್ನಾಗಾಗತ್ತೆ. ಹೆಮ್ಮರವಾಗಿ ಬೆಳಿಬೇಕಾಗಿರುವಂತ ಅಗತ್ಯ ಇದೆ. ಸಾಕಷ್ಟು ವಿಧದಲ್ಲಿ ನಿಮ್ಗೆ ಇನ್ನೊಬ್ಬರಿಗೆ ನೆರಳಾಗಿ ನಿಲ್ಬೇಕಾದಂತ ಅಗತ್ಯ ಇದೆ. ಒಂದು ಹೆಮ್ಮರವಾಗಿ ಬೆಳೆದು ನಿಲ್ಬೇಕು. ನೀವು ಇನ್ನ ಒಂದು ಸಣ್ಣ ಗಿಡ ಅಥವಾ ಮರ ಅಷ್ಟೇನೆ. ಸಾಕಷ್ಟು ಬೆಳಕು ನಿಮ್ಮ ಜೀವನದಲ್ಲಿ, ನಿಮ್ಮಿಂದ ಇನ್ನೊಬ್ಬರ ಜೀವನದಲ್ಲಿ ಬರಬೇಕು. ನೋ ಮ್ಯಾಟರ್ ಯಾರು ಇದನ್ನ ನೋಡ್ತಾ ಇದ್ದೀರಾ ಅಂತ, ಚಿಕ್ಕ ಮಗುವಿಂದ ವಯಸ್ಸಾಗಿರೋವರೆಗೂ ಯಾರೇ ನೋಡ್ತಿದ್ರು ಖಂಡಿತ ನಿಮ್ಮ ಜೀವನಕ್ಕೆ ಒಂದು ಉದ್ದೇಶ ಇದೆ. ಆ ಉದ್ದೇಶ ಏನು ಅನ್ನೋದು ನಿಮ್ಮ ಗುರುಗಳು ಸಮಯ ಬಂದಾಗ ತೋರಿಸ್ಕೊಡ್ತಾರೆ. ಅಲ್ಲಿವರೆಗೂ ತಾಳ್ಮೆಯಲ್ಲಿ ಇರಿ ಅನ್ನುವಂಥದ್ದು ಕೂಡ ಇದೆ. ನೆಗೆಟಿವ್ ಥಿಂಕಿಂಗ್ ಬೇಡ ಅನ್ನುವಂಥದ್ದು ಕೂಡ ಇದೆ. ಸೊ ಏನನ್ನು ಯಾವಾಗ್ಲೂ ಕೈಯಲ್ಲಿ ಇಟ್ಕೊಂಡಿರಿ ಅನ್ನುವಂಥದ್ದು ಕೂಡ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದೇವಿ ಆರಾಧನೆನ ಮುಂದುವರಿಸಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಇಲ್ಲಿ ಇಂದ್ರಾಣಿ ದೇವಿಯ ಆರಾಧನೆನ ಮಾಡಿದ್ರಿಂದ ಹೆಚ್ಚು ಅನುಕೂಲ ಆಗತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಏನ್ ಗೈಡೆನ್ಸ್ ಬರುತ್ತೆ ಅಂತ ನೋಡೋಣ. ಮೊದಲನೇದು, ನಿಮ್ಮ ಮನೆಯಲ್ಲಿ ಸ್ವಲ್ಪ ನೆಗೆಟಿವಿಟಿ ಇದೆ, ಆ ನೆಗೆಟಿವಿಟಿಯಿಂದ ನಿಮ್ಮನ್ನ ನೀವು ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯಲ್ಲಿ ಪಾಸಿಟಿವಿಟಿ ಬರೋ ಹಾಗೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆಗೆ ರಕ್ಷೆ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಪಾಸಿಟಿವ್ ಎನರ್ಜಿ ಬರೋ ಹಾಗೆ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ. ದೀಪನ ಹಚ್ಚಿಡಿ. ನಂಗೆ ಹೋಮ ಮಾಡ್ಸಕ್ಕೆ ಟೈಮ್ ಇಲ್ಲ, ನಂಗೆ ಹೋಮ ಮಾಡೋದಕ್ಕೆ ದುಡ್ಡಿಲ್ಲ ಅನ್ನೋರು ದೀಪ ಹಚ್ಬೋದಲ್ವಾ? ನಿರಂತರವಾಗಿ ನಂದಾ ದೀಪದ ತರ ಅಡ್ಗೆ ಮನೆಯಲ್ಲಿ, ದೇವ್ರ ಮನೆಯಲ್ಲಿ, ಸ್ನಾನದ ಮನೆಯಲ್ಲೂ ಕೂಡ ಬೇಕಾದ್ರೆ ಹಚ್ಚಬಹುದು. ಹಾಲಲ್ಲಿ, ರೂಮಲ್ಲಿ, ಬಾಗ್ಲತ್ರ ಎಲ್ಲ ಕಡೆ ಹಚ್ಚಿ ತುಳಸಿ ಗಿಡನ ಸ್ಥಾಪನೆ ಮಾಡಿ ಅನ್ನುವಂಥದ್ದು ಇದೆ. ನಾವು ಬೇರೆಯವರು ನಮ್ಮ ಮನೇಲಿ ದೇವ್ರ ಮನೆ ಇಲ್ಲ, ನಾವು ದೇವ್ರ ಪೂಜೆ ಮಾಡಲ್ಲ ಅನ್ನೋರು ಪರವಾಗಿಲ್ಲ, ಒಂದ್ ದೀಪನ ಹಚ್ಚಿ. ದೀಪ ಹಚ್ಚೋದಕ್ಕೆ ಯಾವುದೇ ದೇವ್ರು ಅಂತ ಬೇಕಾಗಿಲ್ಲ, ಒಂದ್ ಮಣ್ಣಿನ ದೀಪನೇ ಹಚ್ಚಿ, ದೊಡ್ಡದು ಉರಿತಾನೆ ಇರ್ಲಿ. ಯಾವುದೇ ಸಂಕಲ್ಪ ಬೇಡ, ಸುಮ್ನೆ ಹಾಗೆ ಹಚ್ಚಿ. ಇಲ್ಲ ನಮ್ಗೆ ಅದು ಸಾಧ್ಯ ಇಲ್ಲ ಅನ್ನೋರು ಕ್ಯಾಂಡಲ್ ಹಚ್ಬೋದಲ್ವಾ, ಕ್ಯಾಂಡಲ್ ಹಚ್ಚಿ. ಇದರಿಂದ ಖಂಡಿತ ಒಳ್ಳೇದಾಗತ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಎಲ್ಲಿದ್ದೀರೋ ಅಲ್ಲಿ ಖುಷಿಯಾಗಿರಿ. ಪ್ರಪಂಚವೇ ನಿಮ್ಮ ಮನೆ, ಯಾಕೆ ಬೇಜಾರಾಗಿದ್ದೀರಾ? ಸೊ ಒಂದು ಸಹಾಯ ಹಸ್ತ ಯಾವಾಗ ಬೇಕೋ ಎಲ್ಲಿ ಬೇಕೋ ಅಲ್ಲಿ ಇದ್ಕೊಂಡೇ ಚಾಚ್ಬೋದು. ಎಲ್ಲೇ ಇದ್ರೂ ಕೂಡ ನೀವು ಖುಷಿಯಾಗಿದ್ದು ನಿಮ್ಮ ಕರ್ತವ್ಯನ ನೀವು ನಿಭಾಯಿಸಬಹುದು. ಇಲ್ಲೇ ಇರಬೇಕು ಅಲ್ಲೇ ಇರಬೇಕು ಅನ್ನುವಂಥ ಯಾವುದೇ ರೂಲ್ಸ್ ಇಲ್ಲ. ಸೊ ಇಡೀ ವರ್ಲ್ಡ್ ಅಲ್ಲಿ ಪ್ರಪಂಚನೇ ನಿಮ್ಮ ಮನೆ. ಸೊ ಹಾಗಾಗಿ ವಸುದೈವಕ ಕುಟುಂಬ. ಎಲ್ಲಿದ್ರು ಖುಷಿಯಾಗೇ ಇರಿ, ಹೇಗಿದ್ರು ಖುಷಿಯಾಗೇ ಇರಿ, ಖುಷಿಯಾಗಿರಿ ಅಂತ ಇದೆ. ಸೊ ಬಿ ಹ್ಯಾಪಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, 2 ಕಾರ್ಡ್ ಬಂದಿದೆ. ಸೊ ಈಕ್ವಾಲಿಟಿ ಇದೆ. ಸಾಕಷ್ಟು ಜನ ಸಹಾಯ ಮಾಡ್ತಿದ್ದಾರೆ, ನಿಮ್ಗೆ ಸಹಾಯನ ಕೊಡ್ತಿದ್ದಾರೆ. ಜೊತೆಗೆ ಒಂದಲ್ಲ ಒಂದ್ ರೀತಿಯಲ್ಲಿ ಒಬ್ಬರಲ್ಲ ಒಬ್ರು ನಿಮ್ಗೆ ಕೈ ಹಿಡಿಯೋ ಹಾಗೆ ನಿಮ್ಮ ಗುರುಗಳು ಅನುಗ್ರಹನ ಮಾಡ್ತಾನೆ ಇದ್ದಾರೆ. ನಿಮ್ಮ ಶತ್ರುಗಳು ಕೂಡ ಶತ್ರುತ್ವ ಬೆಳೆಸೋದಕ್ಕೆ ಅಥವಾ ನಿಮ್ಮನ್ನ ಇಲ್ಲ ಅನ್ಸೋದಕ್ಕೆ ಒಬ್ಬರಲ್ಲ ಒಬ್ಬರನ್ನ ಭೇಟಿ ಮಾಡ್ತಾನೆ ಇದ್ದಾರೆ. ನಿಮ್ಮ ಗುರುಗಳು ಕೂಡ ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ಒಬ್ಬರಲ್ಲ ಒಬ್ಬರನ್ನ ಭೇಟಿ ಮಾಡಿಸ್ತಾನೆ ಇದ್ದಾರೆ.
ಆ ಕಡೆ ಈ ಕಡೆ ವಾರ್ ಇದೆ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಗುರುಗಳ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯದನ್ನ ನೀವು ನೋಡಬಹುದು. ಪರಿಪೂರ್ಣವಾಗಿ ಗುರುನ ನಂಬಿ ಗುರುವಿನ ಆಶೀರ್ವಾದನ, ಎಸ್ಪೆಷಲಿ ಗುರುಗ್ರಹನೇ ನಿಮ್ಮ ಪರವಾಗಿ ನಿಂತಿರೋ ಹಾಗೆ ನಂಗೆ ಕಾಣಿಸುತ್ತೆ. ಹಾಗಾಗಿ ಗುರುವಿನ ಆಶೀರ್ವಾದನ ಪಡ್ಕೊಂಡು ಜೀವನದಲ್ಲಿ ಒಳಿತನ್ನ ನೋಡಿ. ಆದಷ್ಟು ಬೇಗ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಸಿಂಗಲ್ಸ್ ರೆಡಿ ಟು ಮಿಂಗಲ್ ಅನ್ನುವಂಥ ರೀತಿಲಿ ಇದೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತಾ ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.